ಶರಣ್ರಿ ನಮ್ಮೆಲ್ಲ ಕರ್ನಾಟಕದ ಜನತೆಗೆ. ಬರ್ರಿ ಇವತ್ತಿನ ಕನ್ನಡ GK ಕ್ವಿಜ್ ಅಡ್ಡ ಒಳಗೆ ಏನೇನು ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಅದಾವ ನೋಡೋಣ್ರಿ. ತೆಂಗಿನ ನೀರನ್ನು ಹೆಚ್ಚಾಗಿ ಕುಡಿಯುವುದರಿಂದ ದೇಹಕ್ಕೆ ಏನು ಲಾಭ? ಎ ಪ್ರೋಟೀನ್, ಬಿ ಕ್ಯಾಲ್ಸಿಯಂ, ಸಿ ಎಲೆಕ್ಟ್ರೋಲೈಟ್ಸ್, ಡಿ ಫೈಬರ್. ಆಪ್ಷನ್ ಸಿ ಎಲೆಕ್ಟ್ರೋಲೈಟ್ಸ್. ತೆಂಗಿನ ನೀರು ನೈಸರ್ಗಿಕ ಎನರ್ಜಿ ಪಾನೀಯ. ಇದರಲ್ಲಿ ಸೋಡಿಯಂ, ಪೊಟ್ಯಾಸಿಯಂ, ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಎಂಬ ಎಲೆಕ್ಟ್ರೋಲೈಟ್ಸ್ ಇರುತ್ತವೆ. ಅವು ದೇಹದ ದ್ರವ ಸಮತೋಲನ ಕಾಪಾಡುತ್ತವೆ. ಹೆಚ್ಚು ಬೆವರು ಬಿಟ್ಟಾಗ ದೇಹದಲ್ಲಿ ನೀರಿನ ಕೊರತೆ ಉಂಟಾದಾಗ ತೆಂಗಿನ ನೀರು ಅದನ್ನು ಸರಿಪಡಿಸುತ್ತದೆ. ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ದೇಹವನ್ನು ತಂಪಾಗಿಡುತ್ತದೆ. ತೂಕ ನಿಯಂತ್ರಣಕ್ಕೂ ಸಹಾಯಕವಾಗಿದೆ. ಬೇವು ಎಲೆಗಳನ್ನು ಹೆಚ್ಚಾಗಿ ಯಾವ ಕಾರಣಕ್ಕಾಗಿ ಬಳಸಲಾಗುತ್ತದೆ? ಎ ಚರ್ಮರೋಗ, ಬಿ ಕೂದಲು ಬೆಳವಣಿಗೆ, ಸಿ ಕಣ್ಣುಗಳಿಗೆ, ಡಿ ಜೀರ್ಣಕ್ರಿಯೆ. ಆಪ್ಷನ್ ಎ ಚರ್ಮರೋಗಕ್ಕೆ. ಚರ್ಮದ ರೋಗಗಳನ್ನು ಗುಣಪಡಿಸಲು ಉಪಯುಕ್ತ. ಮೊಡವೆ, ಚರ್ಮದ ಉರಿ, ಅಲರ್ಜಿ ಮುಂತಾದವುಗಳನ್ನು ನಿಯಂತ್ರಿಸಲು ಬೇವು ಎಲೆಗಳನ್ನು ಹಚ್ಚಬಹುದು ಅಥವಾ ಕಷಾಯವಾಗಿ ಕುಡಿಯಬಹುದು. ದೇಹವನ್ನು ಒಳಗಿನಿಂದ ಶುದ್ಧಗೊಳಿಸಿ ರಕ್ತ ಶುದ್ಧೀಕರಣ ಮಾಡುತ್ತದೆ. ಕೂದಲು ಸಂಬಂಧಿ ಸಮಸ್ಯೆಗಳಾದ ಹಿಂಡು ಮತ್ತು ಚರ್ಮದ ಸೋಂಕುಗಳನ್ನು ಕಡಿಮೆ ಮಾಡುತ್ತದೆ. ಆಯುರ್ವೇದದಲ್ಲಿ ಬೇವು ಎಲೆಗಳನ್ನು ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಬಳಸುತ್ತಾರೆ. ಅಶ್ವಗಂಧ ಪುಡಿಯನ್ನು ಹೆಚ್ಚಾಗಿ ಯಾವ ಪ್ರಯೋಜನಕ್ಕಾಗಿ ಬಳಸುತ್ತಾರೆ? ಎ ಹಲ್ಲಿನ ಆರೋಗ್ಯಕ್ಕಾಗಿ, ಬಿ ಬಿಪಿ ಕಡಿಮೆ ಮಾಡಲು, ಸಿ ಒತ್ತಡ ಕಡಿಮೆ ಮಾಡಲು, ಡಿ ತೂಕ ಇಳಿಸಲು. ಆಪ್ಷನ್ ಸಿ ಒತ್ತಡವನ್ನು ಕಡಿಮೆ ಮಾಡಲು. ಅಶ್ವಗಂಧ ಒಂದು ಪ್ರಸಿದ್ಧ ಆಯುರ್ವೇದ ಔಷಧಿ. ಇದರ ಮೂಲವನ್ನು ಒಣಗಿಸಿ ಪುಡಿಯಾಗಿ ತಯಾರಿಸಲಾಗುತ್ತದೆ. ಅಶ್ವಗಂಧ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡುವ ನೈಸರ್ಗಿಕ ಔಷಧಿಯಾಗಿದೆ. ದೇಹಕ್ಕೆ ಶಕ್ತಿ ನೀಡುತ್ತದೆ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮೆದುಳಿನ ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ. ಆಯಾಸವನ್ನು ಕೂಡ ಕಡಿಮೆ ಮಾಡುತ್ತದೆ. ಉತ್ತಮ ನಿದ್ರೆ ಪಡೆಯಲು ಸಹಾಯಕವಾಗಿದೆ. ದೀರ್ಘಾವಧಿಯ ಆರೋಗ್ಯ ಸಮಸ್ಯೆಗಳನ್ನು ನಿಯಂತ್ರಿಸಲು ಸಹ ಬಳಸುತ್ತಾರೆ. ಅಶ್ವಗಂಧ ನಿಯಮಿತ ಸೇವನೆ ದೇಹ ಮತ್ತು ಮನಸ್ಸಿನ ಸಮತೋಲನವನ್ನು ಕಾಪಾಡುತ್ತದೆ. ತುಳಸಿಯನ್ನು ಆಯುರ್ವೇದದಲ್ಲಿ ಯಾವ ಪ್ರಯೋಜನಕ್ಕಾಗಿ ಬಳಸುತ್ತಾರೆ? ಎ ತೂಕ ಕಡಿಮೆ ಮಾಡಲು, ಬಿ ಜ್ವರ ಕಡಿಮೆ ಮಾಡಲು, ಸಿ ಹೃದಯ ರೋಗಕ್ಕೆ, ಡಿ ಉದ್ದ ಕೂದಲು ಬೆಳೆಯುವುದಕ್ಕೆ. ಆಪ್ಷನ್ ಬಿ ಜ್ವರ ಕಡಿಮೆ ಮಾಡಲು. ತುಳಸಿ ಆಯುರ್ವೇದದಲ್ಲಿ ಅತ್ಯಂತ ಪ್ರಮುಖ ಔಷಧಿ. ಇದರಲ್ಲಿ ಬ್ಯಾಕ್ಟೀರಿಯಾ, ವೈರಸ್ ವಿರುದ್ಧ ಹೋರಾಟ ಮಾಡುವ ಗುಣವಿದೆ. ತುಳಸಿ ಎಲೆಗಳನ್ನು ಕಾಯಿ ಮಾಡಿ ಕಷಾಯವಾಗಿ ಅಥವಾ ಚಹಾ ರೂಪದಲ್ಲಿ ಸೇವಿಸುವ ಮೂಲಕ ಜ್ವರ, ತಲೆನೋವು, ಶೀತ, ಸೈನಸ್ ಸಮಸ್ಯೆ ಮುಂತಾದವು ಕಡಿಮೆಯಾಗುತ್ತವೆ. ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಉಸಿರಾಟ ವ್ಯವಸ್ಥೆ ಶುದ್ಧವಾಗುತ್ತದೆ. ಪ್ರತಿದಿನ ತುಳಸಿ ಸೇವನೆಯಿಂದ ಶರೀರದ ಇಮ್ಯುನಿಟಿ ಸುಧಾರಿಸುತ್ತದೆ. ಚರ್ಮದ ಸೋಂಕುಗಳಲ್ಲಿ ಸಹ ತುಳಸಿ ಕೆಲಸ ಮಾಡುತ್ತದೆ. ಪಾಲಕ್ ಸೊಪ್ಪಿನಲ್ಲಿ ಹೆಚ್ಚು ದೊರೆಯುವ ಪೋಷಕಾಂಶ ಯಾವುದು? ಎ ಐರನ್, ಬಿ ವಿಟಮಿನ್ B12, ಸಿ ಕೊಬ್ಬಿನಂಶ, ಡಿ ಪ್ರೋಟೀನ್. ಆಪ್ಷನ್ ಎ ಐರನ್. ಪಾಲಕ್ ಅಥವಾ ಹಸಿರು ಸೊಪ್ಪಿನಲ್ಲಿ ಐರನ್ ಬಹಳಷ್ಟು ಇರುತ್ತದೆ. ಐರನ್ ರಕ್ತ ಕಣಗಳ ನಿರ್ಮಾಣಕ್ಕೆ ಅತ್ಯಗತ್ಯ. ಹೀಗಾಗಿ ರಕ್ತಹೀನತೆ ತಪ್ಪುತ್ತದೆ. ಇವು ರಕ್ತದಲ್ಲಿ ಹಿಮೋಗ್ಲೋಬಿನ್ ಮಟ್ಟವನ್ನು ಹೆಚ್ಚಿಸುತ್ತದೆ, ಶಕ್ತಿಯನ್ನು ನೀಡುತ್ತದೆ ಮತ್ತು ದೇಹದ ಒತ್ತಡವನ್ನು ಕಡಿಮೆ ಮಾಡಲು ಸಹಾಯಕ. ಪಾಲಕ್ ಸಕ್ಕರೆ ರೋಗಿಗಳಿಗೆ ಸಹ ಉಪಯುಕ್ತ. ಮಕ್ಕಳ ಬೆಳವಣಿಗೆಗೆ ಮತ್ತು ಮಹಿಳೆಯರಿಗೆ ಹಾಲು ಪಾಲಕ್ ತಿನ್ನುವುದು ಆರೋಗ್ಯಕರ. ವಿಟಮಿನ್ ಸಿಯ ಜೊತೆಗೆ ಸೇವಿಸಿದರೆ ಐರನ್ ಪೋಷಣೆ ಉತ್ತಮವಾಗುತ್ತದೆ. ನಿಂಬೆ ಹಣ್ಣಿನ ರಸವು ಮುಖ್ಯವಾಗಿ ಯಾವ ಪೋಷಕಾಂಶದ ಮೂಲವಾಗಿದೆ? ಎ ವಿಟಮಿನ್ ಎ, ಬಿ ವಿಟಮಿನ್ ಬಿ, ಸಿ ವಿಟಮಿನ್ ಸಿ, ಡಿ ವಿಟಮಿನ್ ಡಿ. ಸಿ ವಿಟಮಿನ್ ಸಿ.
ನಿಂಬೆಹಣ್ಣು ಒಂದು ಅತ್ಯಂತ ಜನಪ್ರಿಯ ಹಣ್ಣು. ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ ಸಿ ಇರುತ್ತದೆ. ಇದು ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಚರ್ಮದ ಹೊಳಪು ಹೆಚ್ಚಿಸುತ್ತದೆ ಮತ್ತು ಗಾಯಗಳ ಗುಣಮುಖತೆಯನ್ನು ವೇಗಗೊಳಿಸುತ್ತದೆ. ನಿಂಬೆ ರಸವು ದೇಹವನ್ನು ಡಿಟಾಕ್ಸ್ ಮಾಡುತ್ತದೆ, ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ, ಎದೆ ರೋಗವನ್ನು ತಡೆಗಟ್ಟುತ್ತದೆ. ದಿನನಿತ್ಯ ನಿಂಬೆ ರಸ ಸೇವನೆಯಿಂದ ದೇಹದ ಶಕ್ತಿ ಮತ್ತು ಆರೋಗ್ಯ ಉತ್ತಮವಾಗಿರುತ್ತದೆ.